ನಮಸ್ಕಾರ ಎಲ್ರಿಗೂ. ಬೆಳಗಾವಿಯಲ್ಲಿ ಕಳೆದ ವರ್ಷ ಅಂದರೆ 8 ತಿಂಗಳ ಹಿಂದೆ 2025ರಲ್ಲಿ ಒಂದು ದುರ್ಘಟನೆ ನಡೆದಿದ್ರಿ. ಅದು ಯಾವ್ದಪ್ಪ ಅಂತಂದ್ರೆ ಅಪ್ರಾಪ್ತ ಬಾಲಕಿಯ ಮೇಲೆ 4 ಜನರು ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದ್ರು ನೋಡ್ರಿ. ಹೌದ್ರಿ, ಅಪ್ರಾಪ್ತ ಬಾಲಕಿಯನ್ನು 4 ಜನರು ಸೇರಿ ಬಿಯರ್ ಕುಡಿಸಿ ಆ ಯುವತಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರು ನೋಡ್ರಿ. ಹಿಂಗಾಗಿ ಈ ಕೇಸ್ ದಾಖಲೆ ಆಗಿತ್ತು ನೋಡ್ರಿ. ಅಪ್ರಾಪ್ತ ಬಾಲಕಿ ಮತ್ತು ಅಪ್ರಾಪ್ತ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಸಾಕಷ್ಟು ಸಾರ್ವಜನಿಕರು ಹೋರಾಡಿದ್ರು ನೋಡ್ರಿ. ಆ ಹೋರಾಟಕ್ಕೆ ಇಂದು ನ್ಯಾಯ ಸಿಕ್ಕತ್ ನೋಡ್ರಿ. ಆ ಅಪ್ರಾಪ್ತ ಬಾಲಕಿಗೆ ನ್ಯಾಯ ಸಿಕ್ಕತ್ ನೋಡ್ರಿ. ಯಾಕಪ್ಪ ಅಂತಂದ್ರೆ 4 ಜನ ಆರೋಪಿಗಳನ್ನು ಬಂಧಿಸಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿದ್ದಾರೆ ನೋಡ್ರಿ. ಅಂದ್ರೆ ಆ ಆರೋಪಿಗಳನ್ನು ಯಾವ ರೀತಿ ಶಿಕ್ಷೆ ವಿಧಿಸಿದಾರ ಮತ್ತು ಎಂತ ಶಿಕ್ಷೆ ವಿಧಿಸಿದ್ದಾರೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ನೋಡ್ರಿ. ಈ ಕೇಸನ್ನು ಏನ್ ಮಾಡಿದಿರಿ, ವಿಶೇಷ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದ್ದಾರೆ ನೋಡ್ರಿ. ಹಿಂಗಾಗಿ ಈ ಕೇಸು 8 ತಿಂಗಳ ಒಳಗೆ ಪೂರ್ತಿಗೊಂಡಿದೆ ನೋಡ್ರಿ. ಆ 4 ಜನ ಆರೋಪಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದಾರಪ್ಪ ಅಂತಂದ್ರೆ A1 ಮತ್ತು A2 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ನೋಡ್ರಿ. ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದ CM ಪುಷ್ಪಾವತಿ ಅವರು. ಹೌದ್ರಿ, ಜೀವಾವಧಿ ಶಿಕ್ಷೆ ಅಂದ್ರೆ ಅವರು ಜೀವನ ಪೂರ್ತಿಯಾಗಿ ಜೈಲಿನಲ್ಲಿ ಕೊಳೆಯಬೇಕಾಗುತ್ತದೆ ನೋಡ್ರಿ. A3 ಮತ್ತು A4 ಆರೋಪಿಗಳಿಗೆ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸದ್ ನೋಡ್ರಿ. ಹೌದ್ರಿ, ವಿಶೇಷ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದ CM ಪುಷ್ಪಾವತಿ ಅವರು ಈ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡರು ನೋಡ್ರಿ. ಯಾಕಪ್ಪ ಅಂತಂದ್ರೆ ಮುಂದೆ ಇಂಥ ದುರ್ಘಟನೆಗಳು ಸಮಾಜದಲ್ಲಿ ಆಗಬಾರದು ಎಂಬ ಕಾರಣಕ್ಕೆ ಇಂಥ ಕಠಿಣವಾದ ಶಿಕ್ಷೆಯನ್ನು ನೀಡಿದ್ದಾರೆ ನೋಡ್ರಿ. ಅಪ್ರಾಪ್ತ ಬಾಲಕಿ ಅಂದರೆ ಇನ್ನು 18 ವರ್ಷ ಸಹ ತುಂಬಿರಲ್ರಿ. ಆ ಬಾಲಕಿಯ ಮೇಲೆ ಇಂಥ ಕಾಮಕರು ಏನ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ಮಾಡುವಾಗ ಆ ಬಾಲಕಿಯ ಕಳವಳ, ಆ ಬಾಲಕಿಯ ಕಷ್ಟ, ಆ ಬಾಲಕಿಯ ನೋವು, ಆ ಬಾಲಕಿಯ ಪರಿಸ್ಥಿತಿ ಕಂಡು ಎಂತ ಮನುಷ್ಯರಿಗೂ ಸಹ ಕನಿಕರ ಬರುತ್ತದೆ. ಹೀಗಿದ್ದರೂ ಸಹ ಆ ಬಾಲಕಿಯನ್ನು ಬಿಯರ್ ಕುಡಿಸಿ ಏನ್ ಮಾಡಿದ್ದಾರೆ, ಈ 4 ಜನರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ನೋಡ್ರಿ. ನಮ್ಮ ದೇಶದ ಪರಿಸ್ಥಿತಿ ಮತ್ತು ನಮ್ಮ ದೇಶದ ಸ್ಥಾನಮಾನಗಳು ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಇಂಥ ಕಾಮಕರು. ಇಂಥ ಕಾಮಕರಿಗೆ ಕಠಿಣವಾದ ಶಿಕ್ಷೆನೇ ಆಗ್ಬೇಕ್ರಿ. ಇದು ಜೀವಾವಧಿ ಶಿಕ್ಷೆ ಇದು ಕಡಿಮೆ ನೋಡ್ರಿ. ಯಾಕಂದ್ರೆ ಅವರಿಗೆ ಗಲ್ಲು ಶಿಕ್ಷೆನೇ ಆಗ್ಬೇಕ್ರಿ. ಈ ಪ್ರಕರಣದ ವಿಚಾರಣೆಯನ್ನು ವಿಶೇಷ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಗಿತ್ತು ನೋಡ್ರಿ. ಹಿಂಗಾಗಿ ಸಾಕ್ಷ್ಯಾಧಾರಗಳು ಮತ್ತು ವೈದ್ಯಕೀಯ ವರದಿಗಳು, ಸಾಕ್ಷಿದಾರರ ಹೇಳಿಕೆಗಳು ಮತ್ತು ತಾಂತ್ರಿಕ ಪುರಾವೆಗಳ ಆಧಾರದ ಮೇಲೆ ಆರೋಪಿಗಳನ್ನು ಈ ಕಠಿಣವಾದ ಶಿಕ್ಷೆಯನ್ನು ನೀಡಲಾಗಿದೆ ಎಂದು ವಿಶೇಷ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದ CM ಪುಷ್ಪಾವತಿ ಅವರು ಈ ಕಠಿಣವಾದ ಶಿಕ್ಷೆಯನ್ನು ನೀಡಿದ್ದಾರೆ ನೋಡ್ರಿ ಆರೋಪಿಗಳಿಗೆ. A1 ಆರೋಪಿಯ ಹೆಸರು ಸಾಕಿಬ್ ಬೇಗ್ ಫಯಾಜ್ ನಿಜಾಮಿ, 22 ವರ್ಷ. A2 ಆರೋಪಿಯ ಹೆಸರು ರವಿ ಸಿದ್ದಪ್ಪ. A3 ಆರೋಪಿಯ ಹೆಸರು ರೋಹನ್ ರಾಜೇಶ್ ಕುಮಾರ್ ಪಾಟೀಲ್, 25 ವರ್ಷ ವಯಸ್ಸು. A4 ಆರೋಪಿಯ ಹೆಸರು ಅಶುತೋಷ್ ಮಾರುತಿ ಪಾಟೀಲ್. ಈ 4 ಜನರು ಸೇರಿ ಏನ್ ಮಾಡ್ಯಾರಿ, ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ನೋಡ್ರಿ. ಇದು ಇವತ್ತಿನ ವಿಡಿಯೋ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನೀವು ಹೆಚ್ಚು ನನಗೆ ಪ್ರೋತ್ಸಾಹಿಸಿ ಎಂದು ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ. ನಮಸ್ಕಾರ.